ಅಂಬೇಡ್ಕರ್ ಅವರು ಅಷ್ಟು ಚೆನ್ನಾಗಿ ಓದಿದ್ರು ಕೂಡ ಅವರಷ್ಟು ಡಿಗ್ರಿ ಯಾರು ಇದುವರೆಗೂ ಮಾಡಕ್ ಆಗಿಲ್ಲ. ನಮ್ಮ ಶಕ್ತಿನೇ ಸಂವಿಧಾನ. ಯಾರೇ ಬಂದು ನಮ್ಮ ವಿರುದ್ಧ ಮಾತಾಡಿ, ನಮ್ಮ ವಿರುದ್ಧ ಏನೇ ಷಡ್ಯಂತ್ರ ಮಾಡಿದ್ರು ಸಂವಿಧಾನದ ಒಂದು ಶಕ್ತಿಯಿಂದ ನಾವು ನಮ್ಮ ಹಕ್ಕನ್ನು ಪಡ್ಕೋಬಹುದು, ನಮ್ಮ ನ್ಯಾಯವನ್ನ ನಾವು ಪಡ್ಕೋಬಹುದು. ಎಲ್ರಿಗೂ ಮೊದಲನೇದಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತ್ಯೋತ್ಸವ ದಿನ ನಮ್ಮ ಕಡೆಯಿಂದ ನಾನು ನಮ್ಮ ಯಜಮಾನರು ಅವ್ರ ಅಡಿಯಿಂದ ಸೇವೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು. ನಾವೆಲ್ಲರೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೌಲ್ಯಗಳನ್ನ ಅವ್ರು ಹೇಳಿದ್ರು, ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿರಿ ಅಂತ ಅಲ್ವಾ. ಶಿಕ್ಷಣ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಬೇಸಿಕ್ ಶಿಕ್ಷಣ ಬೇಕು. ಅದಾದ್ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಬ್ಬೊಬ್ಬರೇ ಇದ್ರೆ ಬಲ ಇದೆಯಾ? ಒಗ್ಗಟ್ಟಿನಲ್ಲೇ ಬಲ ಅಲ್ವಾ. ಒಗ್ಗಟ್ಟಿನಲ್ಲೇ ನಮ್ಗೆ ಜಯ ಸಿಗೋದು. ನಮ್ಮ ಪೌರ ಕಾರ್ಮಿಕರು ಮತ್ತೆ ನಮ್ಮ ಆಟೋ ಚಾಲಕರು ಯಾವ್ದೋ ಒಂದು ಸಂಘಟನೆ ಇದೆ ನಿಮ್ಗೆ ಅಲ್ವಾ. ಸಂಘಟನೆಯಾಗಿರ್ಬೇಕು. ಮತ್ತೆ ಹೋರಾಟ ಮಾಡಿನೇ ನಮ್ಗೆ ಏನೇ ಹಕ್ಕುಗಳು ಬೇಕೋ, ನಮ್ಗೆ ಏನೇ ಒಂದು ಸೌಲಭ್ಯಗಳು ಬೇಕೋ ಎಲ್ಲದಕ್ಕೂ ಹೋರಾಟ ಮಾಡಲೇಬೇಕು. ನಮ್ಮ ಆಟೋ ಚಾಲಕರು ಅಣ್ಣ ತಮ್ಮಂದಿರಿಗೆ ನಾವು ಅಷ್ಟೇ ಸಾರಿಗೆ ಸಚಿವರಿಗೆಲ್ಲ ಮನವಿ ಕೊಟ್ಟು ಸಾರಿಗೆ ಸಚಿವರು ಎಷ್ಟೋ ಒಳ್ಳೇದು ಮಾಡಿದ್ದಾರೆ ನಮ್ಮ ಆಟೋ ಚಾಲಕರಿಗೆ. ಪೌರ ಕಾರ್ಮಿಕರಿಗೂ ಅಷ್ಟೇ ಪರ್ಮನೆಂಟ್ ಇದ್ದಿಲ್ಲ ಕೆಲಸ, ಎಲ್ಲರೂ ಪರ್ಮನೆಂಟ್ ಮಾಡಿಕೊಟ್ವಿ. ಸಂಬಳಗಳನ್ನ ಹೆಚ್ಚು ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು GPA ಕಾರ್ಪೊರೇಟರ್ ಆಗಿ ಕಂಟೆಸ್ಟ್ ಮಾಡ್ತೀನಿ. ಗೆದ್ದ ಮೇಲೆ ಎಲ್ರಿಗೂ ಒಂದು ಪರ್ಮನೆಂಟ್ ನಿವೇಶನವನ್ನ ಕೊಡೋಕೆ, ಮನೆ ಸ್ವಂತ ಮನೆಯನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಆಟೋ ಚಾಲಕ ನಾನು ಹುಟ್ಟಿದಾಗಿಂದಲೂ ನನಗೆ ಬುದ್ಧಿ ಬಂದಾಗಿಂದಲೂ ಜನಸೇವೆನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಜನಸೇವೆ ಮಾಡ್ತೀನಿ, ನಿಸ್ವಾರ್ಥ ಜನಸೇವೆ ಮಾಡ್ತೀನಿ ಅಂತ ಈ ಸಮಯದಲ್ಲಿ ನಿಮ್ಮೆಲ್ಲರೂ ಮುಂದೆ ನಾನು ಭಾಷೆ ಕೊಡ್ತೀನಿ. ಆಟೋ ಚಾಲಕ ಅಣ್ಣ ತಮ್ಮಂದಿರಿಗೆ 1,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಗ್ಯಾಸ್ ರೇಷನ್ ಕಿಟ್ಟು ನಿಮ್ಗೆ ಸದಾ ಕಾಲ ನಿಂತಿದ್ದೀನಲ್ವಾ. ನಿಮ್ಗೆ ವರ್ಷಕ್ಕೆ ಮೊದಲನೇ ಹಬ್ಬ ಕೊನೆ ಹಬ್ಬ ನಾನು ಮಾಡೋದೇ ನಮ್ಮ ಪೌರ ಕಾರ್ಮಿಕರ ಜೊತೆ. ಸಂಕ್ರಾಂತಿ ದೀಪಾವಳಿ ನಿಮ್ಮನ್ನು ಬಿಟ್ಟು ಯಾವತ್ತೂ ನಾನು ಮಾಡಿಲ್ಲ. ಮುಂದಕ್ಕೂ ಯಾವ ಹಬ್ಬನೂ ಕೊನೆ ಹಬ್ಬ ನಿಮ್ಮ ಜೊತೆಗೆ ಮಾಡ್ತೀನಿ ಅಂತ ನಿಮ್ಮ ಒಂದು ಕಷ್ಟ ಸುಖದಲ್ಲಿ ನಿಮ್ಮ ಅಕ್ಕ ತಂಗಿಯಾಗಿ ನಿಮ್ಮ ಮನೆ ನನ್ನ ಸಮಯದಲ್ಲಿ ಭಾಷಣ ನೀಡ್ತೀನಿ.
ಈಗ ಎಲ್ಲ ಕಡೆ ಆಟೋ ಡ್ರೈವರ್ಸ್ಗಿರೋ ಕಷ್ಟ ಯಾರಿಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಆ ಥರ ಪರಿಸ್ಥಿತಿನಲ್ಲಿ ಇದ್ವಿ. ಗ್ಯಾಸ್ ರೇಟ್ ಜಾಸ್ತಿ, ಎಲ್ಲ ಬಿಸ್ನೆಸ್ ಸೈಡಲ್ಲ ಓಲಾ ಊಬರ್ ಇವೆಲ್ಲ ಬಂದು ಅದರಿಂದ ಇಂಥ ಸಂದರ್ಭದಲ್ಲಿ ಮಾಡಿರೋದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಕಷ್ಟಗಳು ಕೇಳಿದ್ರೆ ಅವರು ತಿಳ್ಕೊಂಡು ಮಾಡ್ತಾ ಇದ್ರಲ್ಲ, ಅದಕ್ಕೆ ತಾರೀಫ್ ಮಾಡಬೇಕು ನಾವು. ಅದರಿಂದ ನಮ್ಮ ಡ್ರೈವರ್ ಪರವಾಗಿಲ್ಲ ಧನ್ಯವಾದ ಹೇಳ್ತೀವಿ. ಅವ್ರು ಮಾಡಿರೋದು ತುಂಬ ಒಳ್ಳೆಯದು. ನಮಗೆ ತುಂಬ ಕಷ್ಟನಲ್ಲಿ ಇರೋದು ಅವ್ರು ಮಾಡಿರೋದು ತುಂಬ ಒಳ್ಳೆಯದು ಆಗ್ತಿದೆ. ಆ ಥರ ಅವರು ಈ ಸತಿ ಮಾಡಿದರೆ ನಮಗೆ ತುಂಬ ಪುಣ್ಯ ಆಗ್ತಿದೆ. ಅವ್ರ ಥರ ಯಾರೂ ಇಲ್ಲ ನಮಗೆ ಮಾಡಿರೋದು. ತುಂಬ ಪುಣ್ಯ ಅಂದರೆ ದೇವ್ರ ಥರ ಅವರು ಮಾಡಿರೋದು ನಮಗೆ. ಅಲ್ಲ, ಏನೇನು ಕೊಟ್ಟಿದ್ದಾರೆ? ಕಿಟ್ ಕೊಟ್ಟಿದ್ದಾರೆ, ಆಮೇಲೆ 1,000 ಅಮೌಂಟ್ ಕೊಟ್ಟಿದ್ದಾರೆ ಗ್ಯಾಸ್ಗೆ. ಆಟೋದವ್ರಿಗೆ ಅಂತ ಸ್ಪೆಷಲಾಗಿ 1,000 ಅಮೌಂಟ್. ಹಾಂ, ಆಟೋ ಅವ್ರಿಗೆ ಗ್ಯಾಸ್ಗೆ ಪ್ರಾಬ್ಲಮ್ ಇದೆ ಅಂತ, ಭಾಳ ಕಷ್ಟನಲ್ಲಿ ಇದ್ದಿದ್ದಾರಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ಅವ್ರ ದೇವ್ರು ಚೆನ್ನಾಗಿತ್ತು ಅಷ್ಟೇ. ನಮ್ಮ ತಾಯಿ ಥರ ಅವರು ಅಷ್ಟೇ, ಅಕ್ಕ ತಂಗಿ ತಾಯಿ ಥರನೇ. ದೇವ್ರು ಒಳ್ಳೇದಿಕ್ಲಿ ಅವ್ರಿಗೆ. ತುಂಬ ಸಂತೋಷ. ತೊಂದರೆ ಇರೋ ಟೈಮ್ನಲ್ಲಿ ಸಹಾಯ ಮಾಡಿದ್ದಾರೆ. ತುಂಬ ಸಂತೋಷ ಪಡ್ತಾಯಿದ್ದೀವಿ. ಈ ಗ್ಯಾಸ್ ಪ್ರಾಬ್ಲಮ್ಮು ಇದು ಅವೆಲ್ಲ ರಾಮಾಯಣಗಳು ಇದೆ, ಅವ್ರು ನೋಡಿ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಾರೆ. ಅಲ್ಲ, ಬೇರೆಯವ್ರ ಕಷ್ಟ ನಮ್ಗೆ ಯಾಕೆ ಅನ್ನೋ ಇಲ್ಲ ಅವರು ತುಂಬ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಹೆಲ್ಪು. ನಮಗೂ ತುಂಬ ಸಂತೋಷ ಆಯಿತು. ದೇವರು ಒಳ್ಳೆಯವ್ರಿಗೆ ಚೆನ್ನಾಗಿರಲಿ. ಅವ್ರಿಗೆ ಇಬ್ರಿಗೂ, ಗಂಡ ಹೆಂಡತಿ ಇಬ್ರಿಗೂ ಚೆನ್ನಾಗಿರಲಿ. ಸರ್, ಮೊನ್ನೆ ಎಲ್ಲ ನಾನು ಮೀಡಿಯಾದಲ್ಲಿ ನೋಡಿದೆ, ಈ ನಡುವೆ ಎಲ್ಲ ನಮ್ಮ ಆಟೋ ಚಾಲಕರು ಗ್ಯಾಸ್ ಇಲ್ದಿರ ಪರದಾಡ್ತಾ ಇದ್ರು. ಯಾವಾಗಲೂ ವರ್ಷ ಅಂಬೇಡ್ಕರ್ ಜಯಂತಿ ಮಾಡ್ತೀನಿ. ಪೌರ ಕಾರ್ಮಿಕರಿಗೆ ವಿಶೇಷವಾದ ಅಂಥ ಉಡುಗೊರೆಗಳು ಮತ್ತು ಊಟದ ವ್ಯವಸ್ಥೆ ಮಾಡ್ತಾಯಿದ್ವಿ. ಈ ಸಲ ವಿಶೇಷವಾಗಿ ನಮ್ಮ ಆಟೋ ಚಾಲಕರಿಗೆ ಅವ್ರಿಗೆ ಗ್ಯಾಸ್ ಇಲ್ದಿರ ಪರದಾಡ್ತಾ ಇರೋದು ಅಂತ ನೋಡಿ, ಅವ್ರ ಕಣ್ಣಲ್ಲಿ ನೀರು ಹಾಕಿರೋದು ನೋಡಿ ನನಗೂ ಕಣ್ಣಲ್ಲಿ ನೀರು ಬಂತು. ಹಾಗಾಗಿ ಅವ್ರಿಗೊಂದು ಸಹಾಯ ಆಗಲಿ. ನಾವು ಜಾಸ್ತಿ ಸಹಾಯ ಅಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಅಳಿಲು ಸೇವೆ ಮಾಡೋಣ ಅಂಥೇಳಿ ಇವತ್ತು ಅವ್ರಿಗೆ ರೇಷನ್ ಕಿಟ್ಟು ಮತ್ತು ಊಟದ ವ್ಯವಸ್ಥೆ ಕ್ಯಾಶ್ ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಭಗವಂತ ಒಂದು ಅನುಗ್ರಹ ನೀಡಿದ್ರೆ ಎಲ್ರಿಗೂ ಒಂದು ಗ್ಯಾಸ್ ಸಿಲಿಂಡ್ರ್ ಕೊಡೋ ಅಂಥ ವ್ಯವಸ್ಥೆ ಕೂಡ ಖಂಡಿತ ಮಾಡ್ತೀವಿ. ಏನಾದರೂ ವಾರ್ ನಿಂತಿಲ್ಲ ಅಂತ ಹೇಳಿದ್ರೆ, ವಾರ್ ನಿಂತು ಎಲ್ಲ ಸಹಜವಾಗಲಿ ಅಂತಲೇ ನಮ್ಮೆಲ್ಲರ ಪ್ರಾರ್ಥನೆ. ಏನಾದರೂ ಕಂಟಿನ್ಯೂ ಆದರೆ ಮಾತ್ರ ಎಲ್ರಿಗೂ ಸಿಲಿಂಡ್ರ್ ಕೊಡೋ ಅಂಥ ವ್ಯವಸ್ಥೆ ಕೂಡ ಮಾಡ್ತೀವಿ ಸರ್. ಇವತ್ತು ಚಂದ್ರಪ್ಪ ನಗರದಲ್ಲಿ ಮನೆಗೂ ಹೋಗಿ ಅವ್ರಿಗೆಲ್ರನ್ನೂ ಭೇಟಿ ಮಾಡಿ ಅವ್ರಿಗೆಲ್ರಿಗೂ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅವ್ರಿಗೆ ನಾನು ಗಿಫ್ಟ್ಸನ್ನು ಕೊಡಬೇಕು ಅಂತಲೂ ಸಹ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಅಂಬೇಡ್ಕರ್ ಒಂದು ಮಾತು ಸಮಾಜ ಅಂಥೇಳಿ, ಸಮಾನತೆ ಸಮಾಜ ಅಂತ ಕಂಡು ಬರುತ್ತದೆ. ಹಾಗೆ ನಿಮ್ಮ ಒಂದು ಕೈ ನಡೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜನರ ಅಭಿಪ್ರಾಯ ಯಾವ ಥರ ಬರ್ತಾ ಇದೆ ನಿಮಗೆ? ಸರ್, ನಾನು ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡಿ ಜನಸೇವೆ ಮಾಡಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ನಾನು ಜನರಿಗೆ ಹೆಲ್ಪ್ ಮಾಡೋದು ಅಂದರೆ ನನಗೆ ತುಂಬ ಸಂತೋಷ. ನಮ್ಮ ಅಪ್ಪ ಅಮ್ಮನೂ ಸಹ ನಮಗೆ ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ, ಎನ್ಕರೇಜ್ ಮಾಡ್ತಾಯಿದ್ರು. ಮದುವೆ ಆದಮೇಲೂ ಸಹ ದೇವರಂಥ ನಮ್ಮ ಯಜಮಾನರು ನಮ್ಮ ಅತ್ತೆ ಮಾವ ಅವರು ಸಹ ಅವರು ಒಂದು ಪ್ರೋತ್ಸಾಹದಿಂದನೂ ಇನ್ನೂ ಹೆಚ್ಚೆಚ್ಚಾಗಿ ಜನಸೇವೆ ಮಾಡ್ಕೊಂಬರ್ತಾಯಿದ್ದೀನಿ. ಜನಸೇವೆ ನಿರಂತರವಾಗಿರುತ್ತೆ. ನನ್ನ ಪ್ರಾಣ ಇರೋ ತನಕನೂ ನಾನು ಜನಸೇವೆ ಮಾಡ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಅವರ
ಒಂದು ಜೀವನ ಚರಿತ್ರೆಯನ್ನು ಓದಿದ್ದೀನಿ. ಅವ್ರು ನಡ್ಕೊಂಬಂದಿರೋಂಥ ಹಾದಿ ಸಹ ನಾನು ಪ್ರತಿನಿತ್ಯ ಓದುತ್ತೀನಿ ಮತ್ತು ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಲು ಬಹಳಷ್ಟು ಪ್ರಯತ್ನ ಪಡ್ತೀನಿ. ಅವ್ರು ಬಹಳಷ್ಟು ವಿದ್ಯಾವಂತರಾಗಿದ್ದರು. ಅವ್ರಿಗಾಗಿರೋಂಥ ಅನ್ಯಾಯ, ಅವ್ರಿಗಾಗಿರೋಂಥ ಅವಮಾನ ಅದನ್ನೆಲ್ಲ ಮೆಟ್ಟು ನಿಂತು ಅವ್ರಿಗಾಗಿ ಹೋರಾಟ ಮಾಡಿಲ್ಲ, ಎಲ್ಲ ಸಮಾಜದ ಎಲ್ಲ ವರ್ಗದವ್ರಿಗಾಗಿ ಹೋರಾಟ ಮಾಡಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ನಾನು ಸಹ ಎಲ್ರಿಗೂ ಸಮಾನತೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅವ್ರವ್ರ ಹಕ್ಕು ಸಿಕ್ಕಲಿ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದೇ ಒಂದು ನನ್ನ ಉದ್ದೇಶ. ಅದಕ್ಕಾಗಿ ನಾನು ಖಂಡಿತ ಹೋರಾಟ ಮಾಡ್ತೀನಿ ಸರ್.